ನಮಸ್ಕಾರ. ಇವತ್ತಿನ ತತ್ವಪದ ಸಾಲಗುಂದಿ ಗುರು ವೀರ ಖಾದರಿ ಅವರ ತತ್ವಪದ. ಇದು ಮೊದಲು ತತ್ವಪದ ಓದ್ತೀನಿ, ತದನಂತರ ವಿವರಣೆಗೆ ಹೋಗೋಣ. ಗುರು ಲಿಂಗ ಜಂಗಮ ಮೂರು ಮರ್ಮಗಳು, ದೇಹದ ಮೂರು ಭಾಗ, ತಿಳಿಯದಿದ್ದರೆ ಹಾಳಾಗಿ ಹೋಗಿವಿ, ತಿಳಿದು ಎಚ್ಚರನಾಗ, ಯಾವುದು ಎಲ್ಲೈತಿ ತಿಳಿ ಬೇಗ, ಹಸಿವು ಕಾಮ ನಿದ್ರೆ ಮೂರು ತಿಳಿದು ಉಳಿ, ತಿಳಿಯೋ ಜೀವದ ಜಾಗ, ಬರೇ ವಾದ ತರವಲ್ಲ, ಮಾಡಿ ನೋಡಿ ತಿಳಿಬೇಕೋ ಶಿವಭಕ್ತಿಯ ಶುಭಯೋಗ, ಗುರುಲಿಂಗ ಅನುಭವ ಮಾಡಿ ಜಂಗಮನಾದ, ಪಾದ ತಿಳಿಯೋ ಬೇಗ, ಜಂಗಮ ಪಾದಕ್ಕೆ ಜಗವು ಬಾಗುವುದು, ಬೆರೆತು ನೀನೊಳಗೋಗ, ಸಾಲಗುಂದಿ ಪುರದಳು ಸಂಗಮ ನೀನಾಗ, ತಿಳಿಯೋ ನಿನ್ನಯ ಜಾಗ, ಚಿಪ್ಪಿನೊಳಗೆ ಹನಿ ಹೊಕ್ಕುತ್ತಾ ಮುತ್ತಾಗಿ ತಾನೇ ಭಕ್ತನಾದ, ನಿನ್ನ ನೀ ತಿಳಿದು ಸುಮ್ಮನಾಗ. ಸಾಮಾನ್ಯವಾಗಿ ತತ್ವಪದಗಳೆಲ್ಲ ಯೋಗದ ದೃಷ್ಟಿಯಲ್ಲೇ ಇರುತ್ತೆ, ಮತ್ತು ಹೆಚ್ಚಾಗವು ಡಾಕ್ಟ್ರಿನ್ಸ್ ಹೇಳ್ದೇನೆ ಅದನ್ನು ನೀನು ಬರೀ ವಾದಕ್ಕೆ ಸಿಲುಕಿಕೊಳ್ಳದೆ ಅದನ್ನು ನೀನೇ ಅರ್ಥ ಮಾಡ್ಕೋಬೇಕು, ಅದನ್ನು ನೀನೇ ಕಂಡುಕೊಳ್ಳಬೇಕು. ಹೇಗೆ ಕಂಡುಕೊಳ್ಳೋದು ಅಂದರೆ ಯಾರದನ್ನು ಕಂಡುಕೊಂಡಿದ್ದಾನೋ, ಯಾರು ಗುರುವಾಗಿದ್ದಾನೋ ಅವನಿಂದ ತಿಳಿಯಬೇಕು ಅಂತ ತತ್ವಪದದ ಮೂಲ ಉದ್ದೇಶ. ಎಲ್ಲ ತತ್ವಪದಕಾರರು ಕೊನೆಗೆ ಹೇಳೋದು ನಿನ್ನ ನೀನು ಕಂಡುಕೊಳ್ಬೇಕು. ಅದು ಹೇಗೆ ಅಂದರೆ ಗುರುವಿನ ಮುಖಾಂತರ ಅವನು ನೀಡಿದ ಮಾರ್ಗದಿಂದ ನಿನ್ನ ನೀನು ಕಂಡುಕೊಳ್ಬೇಕು ಅಂತ ಹೇಳೋದೇ ಪ್ರತಿ ತತ್ವಪದಕಾರರ ಪ್ರತಿ ತತ್ವಪದಗಳ ಉದ್ದೇಶ ಮತ್ತು ಆಶಯ ಅದೇ ಆಗಿರುತ್ತೆ. ಇಲ್ಲಿ ಗುರುಲಿಂಗ ಜಂಗಮವನ್ನು ತಿಳಿ ಬೇಗ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಗುರುಲಿಂಗ ಜಂಗಮ ಅಂದರೆ ಏನು? ಯೋಗದ ದೃಷ್ಟಿಯಲ್ಲಿ ಬಂದಾಗ ಗುರು ಲಿಂಗ ಜಂಗಮ ಅಂತ ಹೇಳುತ್ತೆ ಯೋಗದಲ್ಲಿ. ಯಾಕೆ ಅಂದರೆ ಇಲ್ಲಿ ಗುರು ಅಂದರೆ ಓಂಕಾರವೇ ಗುರು. ನಮ್ಮ ಹೊರಗಿನ ಕಿವಿಯಲ್ಲ, ಒಳಗಿನ ಕಿವಿಯಲ್ಲಿ ನಾವು ನಾದವನ್ನು ಏನು ಕೇಳಿಸ್ಕೊಳ್ತೀವಿ ಅದು. ಹಾಗಾಗಿ ಇದು ಗುರು, ಒಳಗಿನ ಓಂಕಾರವನ್ನು ಕೇಳಿಸುವಂತಹ, ನಮಗೆ ಕೇಳಿಸೋದಕ್ಕೆ ಸಹಾಯ ಮಾಡುವಂತಹ ಒಳಗಿನ ಇಂದ್ರಿಯವೇನಿದೆ, ಜ್ಞಾನೇಂದ್ರಿಯವೇನಿದೆ, ಆ ಒಳಗಿನ ಇಂದ್ರಿಯದಲ್ಲಿ ಅದು ಗುರುವಾಗುತ್ತೆ ನಮಗೆ. ಯಾಕಂದರೆ ಓಂಕಾರವನ್ನು ಅದು ಕೇಳಿಸ್ಕೊಡುತ್ತೆ. ಇದು ಲಿಂಗ. ಈ ಲಿಂಗ ಅಂದರೆ ಜ್ಯೋತಿ ಅಂತ ಉಪನಿಷತ್ತಾಗಲಿ ಮತ್ತೊಂದೆಲ್ಲವೂ ಜ್ಯೋತಿರ್ಲಿಂಗ ಅಂತ ಹೇಳುತ್ತೆ. ಅದು ಪ್ರಕಾಶಮಾನವಾದದ್ದು, ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳುತ್ತೆ. ಓ ಬೆಳಕೆ ನನಗೆ ಬೆಳಕನ್ನು ಪ್ರಚೋದಿಸುವಂಥ ಗಾಯತ್ರಿ ಮಂತ್ರ ಹೇಳುತ್ತೆ. ಅವನು ಸ್ವಯಂ ಪ್ರಕಾಶ ಅಂತ ಹೇಳ್ತೀವಿ. ಆ ಬೆಳಕನ್ನು ಕಾಣಿಸುವಂಥದ್ದು ಒಳಗಣ್ಣು. ಹಾಗಾಗಿ ಇದು ಲಿಂಗ. ಇದು ಓಂಕಾರವನ್ನು ಕೇಳಿಸುತ್ತೆ, ಗುರುವಾಗಿದೆ. ಇದು ಲಿಂಗವಾಗಿದೆ, ಒಳಗಣ್ಣಿನ ನಮಗೆ ಬೆಳಕು ಕಾಣಿಸುತ್ತೆ. ಇದು ಜಂಗಮ. ಯಾಕೆ ಜಂಗಮ? ಇದನ್ನು ಉಸಿರಾಟವನ್ನು, ಮೂಗನ್ನು ಜಂಗಮ ಅಂತ ಯಾಕೆ ಹೇಳಿದ್ರು? ಅದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂದ ಹಾಗೆ, ಸ್ಥಾವರ ಅಂದರೆ ಒಂದು ಕಡೆ ನಿಲ್ಲುವುದು ಅನ್ನೋ ಅರ್ಥವಾದರೆ ಅದು ಜಡ ಅಥವಾ ಒಂದು ಕಡೆಗೆ ನಿಂತಿರುವುದು ಅನ್ನೋದಾದರೆ, ಜಂಗಮ ಅಲೆದಾಡುತ್ತಿರುವುದು ಅನ್ನೋ ಅರ್ಥವೂ ಇದೆ. ಹಲವು ಬಗೆಯಲ್ಲಿ ಸ್ಥಾವರ ಮತ್ತು ಜಂಗಮವನ್ನು ವಚನಕಾರರು ಬಳಸಿದ್ದಾರೆ. ಒಂದು ಇಲ್ಲಿ ನಾವಿಲ್ಲಿ ತಗೋಬೇಕಾದ್ರೆ ಒಂದು ಸ್ಥಿರವಾದದ್ದು, ಒಂದು ಕಡೆ ನಿಲ್ಲುವಂಥದ್ದು. ಜಂಗಮ ಅಂದರೆ ಓಡಾಡುತ್ತಿರುವುದು. ಇದು ನಮಗೆ ಉಸಿರಾಟ ಏನಿದೆ ಅದು ದಿನಕ್ಕೆ 21,600 ಸಾಲಿ ಸತತವಾಗಿ ಗರ್ಭದಲ್ಲಿದ್ದಾಗ ಉಸಿರು ತಗೊಂಡಾಗಿಂದ ಹಿಡಿದು ನಾವು ಪ್ರಾಣ ಬಿಡುವಾಗ ಉಸಿರನ್ನು ಬಿಡೋವರೆಗೂ ಮನುಷ್ಯ 21,600 ಸಾಲಿ ದಿನಕ್ಕೆ ಈ ರೀತಿ ಉಸಿರಾಡ್ತಾನೆ ಇರ್ತಾನೆ. ಪ್ರತಿ ಕ್ಷಣವೂ ಅವನು ಉಸಿರಾಡದಿರೋ ಕ್ಷಣವೇ ಇರೋದಿಲ್ಲ. ನಾವೇ ಉಸಿರನ್ನ ತಡೆದು ಹಿಡಿಬೇಕು ಹೊರತು, ಇಲ್ಲ ಅಂದರೆ ತಾನಾಗೆ ಮನುಷ್ಯ ಯಾವಾಗಲೂ ಉಸಿರಾಡ್ತಾನೆ. ಇವನು ಜಂಗಮ. ಈ ಉಸಿರಾಟದಿಂದ ನಾವು ಉಸಿರಾಟವನ್ನು ಗಮನಿಸುತ್ತಾ, ತದನಂತರ ನಮ್ಮೊಳಗಿರೋ ಪಂಚ ಪ್ರಾಣಗಳನ್ನು ನಾವು ಗಮನಿಸುತ್ತಾ, ತದನಂತರ ನಾವು ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯ ಆಗಲಿ, ಕುಂಭಕ ಆಗಿರಲಿ, ಹಲವು ರೀತಿಯ ಪ್ರಾಣಾಯಾಮಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಗುರು ಲಿಂಗ ಜಂಗಮ, ಈ ಪ್ರಾಣ ಏನಿದೆ, ಪ್ರಾಣವೇ ನಮ್ಮನ್ನ ಭಗವಂತನ ಕಡೆಗೆ, ಸತ್ಯದ ಕಡೆಗೆ, ನಮ್ಮ ಕಡೆಗೆ ಕರೆದುಕೊಂಡು ಹೋಗೋಕ್ಕೆ ಸಾಧ್ಯ. ಮೂಲಾಧಾರದಿಂದ ನಾವು ಏರ್ತಾ ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ, ಇಲ್ಲಿಗೆ ಏರೋದಕ್ಕೂ ಕೊನೆಗೆ ಪ್ರಾಣಶಕ್ತಿಯನ್ನೇ ನಾವು ಬಳಸೋದ್ರಿಂದ ಹಲವು ಬಗೆಯಲ್ಲಿ ಎಲ್ಲ ರೀತಿ ಯೋಗ ಮಾರ್ಗದಲ್ಲೂ ಹೋದರು ಅಲ್ಲಿ ಕೊನೆಗೆ ಪ್ರಾಣವೇ ನಮಗೆ ಬಳಕೆಯಾಗೋದು. ಅದಕ್ಕೆ ನಾವು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಹೇಳಿದ್ದು. ಮುಖ್ಯ ಪ್ರಾಣನಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಯಾಕೆ ಅಂದರೆ ಅವನೇ ನಮ್ಮಲ್ಲಿ ಕರ್ಕೊಂಡು ಹೋಗೋನು, ಆತನೇ ಭಗವಂತನ ಕಡೆಗೆ. ಯೋಗದಲ್ಲಿ ಪ್ರಾಣಕ್ಕೆ ಅಷ್ಟು ಮಹತ್ವ ಏನಕ್ಕಿದೆ ಅಂದರೆ ಅದರ ಮುಖಾಂತರವೇ ನಾವು ಸತ್ಯವನ್ನು ಕಂಡುಕೊಳ್ಳೋಕೆ ಸಾಧ್ಯ, ನಮ್ಮನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ, ಭಗವಂತನ ಕಂಡುಕೊಳ್ಳೋಕೆ ಸಾಧ್ಯ. ಹಾಗಾಗಿ ಗುರು ಲಿಂಗ ಜಂಗಮ ಇವು ಮೂರನ್ನು ನಾವು ಕಂಡುಕೊಳ್ಬೇಕು. ನಾವು ಓಂಕಾರವನ್ನು ಕೇಳಬೇಕು, ಸ್ವಯಂ ಪ್ರಕಾಶನಾದ ಬೆಳಕನ್ನು ಕಾಣಬೇಕು. ಅದೆಲ್ಲಕ್ಕೂ ಸಹಾಯವಾಗುವಂಥದ್ದು ಈ ಜಂಗಮವಾಗಿದೆ. ಹಾಗೆ ಈ ಮೂರನ್ನು ತಿಳಿಬೇಕು. ಯೋಗದಲ್ಲಿ ಈ ಮೂರನ್ನು ತಿಳಿಬೇಕು. ಮತ್ತು ಬೇಗ ಅಂತ ಹೇಳ್ತಾರೆ. ಅದು ನಾಳದ್ದು ಪೋಸ್ಟ್ಪೋನ್ ಮಾಡ್ಕೋಬೇಡಪ್ಪ. ಚಿಕ್ಕ ವಯಸ್ಸಲ್ಲಿದ್ದಾಗ ಆಟದ ಚಿಂತೆ, ಯೌವನಕ್ಕೆ ಬಂದಾಗ ಆಪೋಸಿಟ್ ಸೆಕ್ಸ್ ಚಿಂತೆ, ಶಕ್ತಿ ಚಿಂತೆ, ಅದನ್ನು ಪಡಿಬೇಕು ಇದು ಪಡಿಬೇಕು ಅನ್ನೋ ಆಸೆಯ ಚಿಂತೆ, ವಯಸ್ಸಾಗ್ತಾ ಬರೀ ಚಿಂತೆಯೇ ಚಿಂತೆ ಅಂತ
ಇವರು ನಮ್ಮ ಭಾಷ್ಯಕಾರರು, ಶಂಕರಾಚಾರ್ಯರು, ಹಲವಾರು ಜನ ಒಂದೊಂದು ವಯಸ್ಸು ಒಂದೊಂದು ರೀತಿ ಚಿಂತೆ ಮಾಡ್ತಿರ್ತೀವಿ. ಭಗವಂತನ ಚಿಂತೆ ಮಾಡೋದು ಯಾವಾಗ ಅಂತ ಕೇಳ್ತಾರೆ. ಸುಭಾಷಿತಗಳಲ್ಲಾಗಲಿ ಶಂಕರಾಚಾರ್ಯರಾಗಲಿ ಕೇಳ್ತಾರೆ. ಹಾಗೆ ಇನ್ಯಾವತ್ತೂ ಅಂದ್ಕೊಳ್ಳೋಕೆ ಹೋಗ್ಬೇಡ, ಅಥೋ ಬ್ರಹ್ಮ ಜಿಜ್ಞಾಸೆ, ಈಗ ಬ್ರಹ್ಮನ ಜಿಜ್ಞಾಸೆ ಮಾಡು ಅಂತ. ಅದಕ್ಕೆ ಅಲ್ಲಮ ಪ್ರಭು ಹೀಗೆ ಹೇಳ್ತಾರೆ: ಸತ್ಯವೆಂಬುದು ನೀನೆತ್ತಬಲ್ಲೆಯೋ, ಸತ್ತು ಮುಂದೆ ನೀನೇನ ಕಾಂಬೆಯೋ, ಹಿಂದೆಯೋ ಹಿಂದೆ ಮಾನವ, ಮಾತಿನಂತುಟ್ಟಲ್ಲ ಶಿವಾಚಾರ, ದಸರಿ ದೊಡಕು ಕಾಣಿರಣ್ಣ, ರಚ್ಚೆಯ ಮಾತಲ್ಲ ಬೀದಿಯ ಮಾತಲ್ಲ, ಏಕೋ ರಾತ್ರಿ ಬಿಂದು ನೋಡ, ಗುಹೇಶ್ವರನ ಕೂಡಿದ ಕೂಟ, ಇಂದು ಸುಖ ಮುಂದೆ ಲೇಸು. ಬರೀ ತತ್ವವನ್ನು ಮಾತಾಡ್ತಿದ್ದಾಗಲ್ಲ, ಅದನ್ನು ಕಂಡ್ಕೊಳ್ಬೇಕು. ಅದು ಯಾವಾಗ ಅಂದರೆ ಇಂದು ಈ ಕ್ಷಣನೇ ಕಂಡ್ಕೊಳ್ಬೇಕು. ಇನ್ಯಾವತ್ತು ನಾಳೆ ನಾಳದಿಗೋ ಪೋಸ್ಟ್ಪೋನ್ ಮಾಡಬೇಡ. ರಚ್ಚೆಯ ಮಾತಲ್ಲ, ಸುಮ್ಮನೆ ವಾದಕ್ಕೆ ಕೂತ್ಕೊಳ್ಳೋ ಮಾತಲ್ಲ, ಹರಟೆ ಹೊಡೆಯುವಂಥದ್ದಲ್ಲ ವಿಷಯ ಅಧ್ಯಾತ್ಮ. ನೀನು ಕಂಡುಕೊಳ್ಳುವುದು ಯಾವಾಗ ಅಂದರೆ ಇವತ್ತು ಕಂಡುಕೊ, ಮುಂದೆ ಲೇಸು. ಯಾಕಂದ್ರೆ ಇವತ್ತು ಪ್ರಯತ್ನ ಶುರು ಮಾಡಿದ್ರೆ ಒಂದಲ್ಲ ಒಂದಿನ ನಮ್ಮನ್ನು ನಾವು ಕಂಡುಕೊಳ್ತೀವಿ, ಸತ್ಯವನ್ನು ಕಂಡುಕೊಳ್ತೀವಿ, ಆತ್ಮಜ್ಞಾನವಾಗುತ್ತೆ, ಆತ್ಮ ಸಾಕ್ಷಾತ್ಕಾರವಾಗುತ್ತೆ, ಜ್ಞಾನೋದಯ, ನಿರ್ವಾಣ, ಕೈವಲ್ಯ, ಏನು ಬೇಕಾದರೂ ಕರೀರಿ, ಅದನ್ನು ನಮ್ಮನ್ನು ನಾವು ಕಂಡುಕೊಳ್ತೀವಿ. ಆಗ ನಮಗೆ ಮುಂದೆ ಸುಖ ಅಂದರೆ ಅವತ್ತು ನನಗೆ ಆನಂದದ ಅನುಭವ ಆಗುತ್ತೆ. ಇವತ್ತು ಶುರು ಮಾಡಬೇಕು, ಈಗ ಶುರು ಮಾಡಬೇಕು, ಇನ್ಯಾವತ್ತೂ ಅಲ್ಲ ಅಂತ ಅಲ್ಲಮ ಪ್ರಭುಗಳು ಹೇಳಿದಾಗೆ ಇಲ್ಲಿ ಸಾಲಗುಂದಿ ಗುರು ಪೀರ ಖಾದರ್ ಹೇಳ್ತಾ ಇದ್ದಾರೆ, ಬೇಗ ತಿಳಿಯೋದನ್ನು ಇನ್ಯಾವತ್ತೂ ತಿಳಿಬೇಡ, ಗುರುಲಿಂಗ ಜಂಗಮವನ್ನು ತಿಳಿ. ಈ ಗುರುಲಿಂಗ ಜಂಗಮವನ್ನು ಅಲ್ಲಮ ಪ್ರಭು ಕೂಡ ತುಂಬ ಚೆನ್ನಾಗಿ ಸೊಗಸಾಗಿ ಹೇಳಿದ್ದಾರೆ. ಅಂಗದ ಮೇಲೆ ಲಿಂಗ ಸಂಬಂಧವಾದ ಬಳಿಕ ಪ್ರಾಣದ ಮೇಲೆ ಜ್ಞಾನ ನಿರ್ಧಾರವಾಯಿತು ನೋಡ, ಒಳಹೊರಗೆಂಬ ಉಭಯವು ಏಕಾರ್ಥವಾಯಿತು, ಗುಹೇಶ್ವರ ನಿಮ್ಮ ನೆನೆದವನಾಗಿ. ಇಷ್ಟಲಿಂಗ ಆರಾಧನೆಗೆ ಬಂದಾಗ ಅದನ್ನು ಯಾಕೆ ಹೀಗಿಟ್ಕೋಬೇಕು, ಇಷ್ಟೇ ದೂರ ಯಾಕೆ ಇಟ್ಕೋಬೇಕು, ದೃಷ್ಟಿ ಯಾಕೆ ಈ ರೀತಿ ಇಡಬೇಕು, ಅಲ್ಲಿ ನಾವು ಆರಾಧನೆಯಲ್ಲಿ ಉಪಾಸನೆಯಲ್ಲಿ ಪ್ರಾಣವನ್ನು ಹೇಗೆ ನಾವು ತೆಗೆದುಕೊಳ್ಳಬೇಕು, ಇದೆಲ್ಲ ಅದೊಂದು ಯೋಗ ಮಾರ್ಗ. ನಾವು ಕಂಡ್ಕೊಳ್ಳೋಕ್ಕೆ ಯೋಗ ಮಾರ್ಗಕ್ಕೆ ನೀಡಿದಂತಹ ಇಷ್ಟಲಿಂಗ. ನಾವು ಇಷ್ಟಲಿಂಗದಿಂದ ಪ್ರಾಣಲಿಂಗಕ್ಕೆ ಹೋಗಿ ಒಳಗಿನ ಜ್ಯೋತಿರ್ಲಿಂಗವನ್ನು ಕಂಡ್ಕೊಳ್ಬೇಕಾಗತ್ತೆ. ಪ್ರಾಣದ ಮೇಲೆ ಜ್ಞಾನ ನಿರ್ಧಾರವಾಯಿತು ನೋಡ, ನನ್ನ ಜ್ಞಾನ ಆತ್ಮ ಸಾಕ್ಷಾತ್ಕಾರವೆನ್ನೋದು ಪ್ರಾಣದ ಮೇಲೆ ನಿರ್ಧಾರ ಆಗಿದೆ ಅಂತ ಅಲ್ಲಮ ಪ್ರಭು ಕೂಡ ಹೇಳ್ತಾರೆ. ನಾವು ಯೋಗದಲ್ಲಿ ಪ್ರಾಣ ತುಂಬ ಮುಖ್ಯ. ನಾವು ಕಂಡ್ಕೊಳ್ಳೋಕ್ಕೆ ಯಾವುದೇ ಯೋಗ ಮಾರ್ಗಕ್ಕೆ ನಾವು ಹೋದರೂ ಅಲ್ಲಿ ಪ್ರಾಣ ಮತ್ತು ಪ್ರಾಣಾಯಾಮ ಮತ್ತು ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಅಥವಾ ಉಸಿರನ್ನೇ ಹಾಗೆ ಗಮನಿಸುವುದು, ಹಲವು ಬಗೆಗಳು ಏನೇ ಇದ್ದರೂ ಎಲ್ಲವೂ ಕೊನೆಗೆ ಪ್ರಾಣಕ್ಕೆ ನಮಗೆ ಅದೇ ಆಧಾರವಾಗಿರುತ್ತೆ. ಯೋಗದಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳೋಕೆ. ಹಾಗೆ ಇಲ್ಲೂ ಕೂಡ ಅಲ್ಲಮ ಪ್ರಭು ಹೀಗೆ ಹೇಳಿದ್ದು, ಪ್ರಾಣದಿಂದಲೇ ಜ್ಞಾನ ನಿರ್ಧಾರವಾಗುತ್ತೆ ಅಂತ. ಹಾಗೆ ಗುರುಲಿಂಗ ಜಂಗಮವೇನಿದೆ, ಗುರುಲಿಂಗ ಜಂಗಮ, ಓಂಕಾರ, ನಾದ, ಇದನ್ನು ಕೇಳ್ಕೊಳ್ತಾ ಸ್ವಯಂ ಪ್ರಕಾಶನದನ್ನು ಭಗವಂತನ ಕಂಡುಕೊಳ್ಳೋದಕ್ಕೆ ಜಂಗಮ ಸಹಾಯ ಆಗುತ್ತೆ. ಹಾಗೆ ಈ ಮೂರು ಕೂಡ ಯೋಗದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನಗೊಂದು ಲಿಂಗವಾಯಿತು, ಹೋಯ್ತಲ್ಲ ಭಕ್ತಿ ಜಲವ ಕೂಡಿ, ಮನ ಮುಟ್ಟದ ಲಿಂಗವ ಉಳಿ ಮುಟ್ಟಬಲ್ಲದೆ ಗುಹೇಶ್ವರ. ಅಲ್ಲಮ ಪ್ರಭು ಅದೇ ಹೇಳ್ತಾ ಇದ್ದಾರೆ, ನಾವು ಬರೀ ಲಿಂಗ ಅಂದ ತಕ್ಷಣ ಕಲ್ಲಲ್ಲಿ ಮಾಡಿರೋಂತಹ ಲಿಂಗವನ್ನು ಅಷ್ಟೇ ಲಿಂಗ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನಕ್ಕಿಲ್ಲ. ನಾವು ಒಂದೊಂದು ಹೆಸರು ಕೊಟ್ಟಿರ್ತೀವಿ. ಕಾಶಿ ವಿಶ್ವನಾಥನ ಹೆಸರು ಒಂದು ಹೆಸರು, ನಂಜನಗೂಡಲ್ಲಿ ಒಂದು ಹೆಸರು, ಪ್ರತಿಯೊಂದು ಲಿಂಗಗಳಿಗೂ ಹೆಸರು ಕೊಟ್ಟಿರ್ತೀವಿ. ಅದು ಭಕ್ತಿಯಿಂದ ನಾವು ಸಾಂಸಾರಿಕ ಜೀವನದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಗು ಹೋಗುಗಳಿಗೆ ಕಾಪಾಡ್ತೇನೆ ಅನ್ನೋ ಭಕ್ತಿಗೋಸ್ಕರ ಜನ ಹೋಗ್ತಾರೆ, ತಪ್ಪಲ್ಲ. ಆದರೆ ಯೋಗಕ್ಕೆ ಸಂಬಂಧಪಟ್ಟಾಗ ನನ್ನೊಳಗಿನ ಲಿಂಗವನ್ನು, ನನ್ನೊಳಗಿನ ಗುರುವನ್ನು, ನನ್ನೊಳಗಿನ ಜಂಗಮವನ್ನು ನಾವು ಕಂಡುಕೊಳ್ಳೋದೆ ನಿಜವಾದ ಯೋಗ. ಒಳಗಿನ ಲಿಂಗವನ್ನು ನಾವು ಕಂಡುಕೊಳ್ಬೇಕು, ಆ ಜ್ಯೋತಿರ್ಲಿಂಗವನ್ನು ಕಂಡುಕೊಳ್ಬೇಕು. ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಯಾರಿಗೆ ಪ್ರಯೋಜನ ಅಂದರೆ ತಾನು ಕಂಡುಕೊಳ್ಳೋಕ್ಕೆ ಹೊರಟಂತಹ ಸಾಧಕನಿಗೆ, ಉಪಾಸಕನಿಗೆ, ಸಾಂಸಾರಿಕರಿಗೆ ಅವರಿಗಿದು ಅಪ್ಲೈ ಆಗಬೇಕು ಅಂತಲ್ಲ. ಅವ್ರು ಹೇಳ್ತಿರೋದು ಅದನ್ನು ಮಾಡ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲಪ್ಪ. ನಿಜವಾದ ಜಿಜ್ಞಾಸವಾಗಿದ್ದರೆ ಒಳಗಿನ ಲಿಂಗವನ್ನು ಕಂಡ್ಕೋ. ಹೊರಗಿನ ಲಿಂಗದಿಂದ ಯೋಗಕ್ಕೆ ಪ್ರಯೋಜನವಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲಮ ಪ್ರಭುಗಳು ಹೇಳಿದ್ರ ಹೊರತು ಲಿಂಗವನ್ನು ಪೂಜೆ ಮಾಡಬಾರ್ದು ಅಂತಲ್ಲ. ಸಾಂಸಾರಿಕರಿಗೆ ಅದು ಅವಶ್ಯಕತೆ ಅವ್ರು ಮಾಡ್ತಾರೆ. ನಾನು ಪದೇ ಯಾವಾಗಲೂ ಅದೇ ಹೇಳೋದು, ಯಾವ ಸಾಧು ಸಂತರು ಇನ್ನೊಬ್ಬರ ನಂಬಿಕೆಯನ್ನು, ಆಚರಣೆಯನ್ನು ಅವಮಾನ ಮಾಡೋಕ್ಕೋ ನೋವುಂಟು ಮಾಡೋಕ್ಕೋ ಅಲ್ಲ, ಅವರನ್ನು ಎಚ್ಚರಿಸೋದಕ್ಕಷ್ಟೇ ಅದನ್ನು ಬಳಸ್ತಿರ್ತಾರೆ. ಆ ಪೌರೋಹಿತಶಾಹಿ ವರ್ಗದಿಂದ ನಾವು ಏನು ಎಕ್ಸ್ಪ್ಲಾಯ್ಟ್ ಆಗ್ತಿರ್ತೀವಿ ಅದನ್ನು ತಪ್ಪಿಸೋದಕ್ಕೆ ಹೇಳ್ತಿರ್ತಾರೆ ಹೊರತು ಯಾವ ವಿಧಾನವನ್ನು ಯಾರೂ ಅಲ್ಲಗೆಳೆಯೋದಿಲ್ಲ. ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಯೋಜನ ಇರುತ್ತೆ. ಅಂದಂಥ ಪ್ರಯೋಜನವನ್ನು ಪಡಿತಾ ಹೋಗ್ತಾರೆ. ಯಾರಿಗೆ ಆತ್ಮ ಸಾಕ್ಷಾತ್ಕಾರವೇ ಬೇಕಿರುತ್ತೆ ಅವನಿಗೆ ಒಳಗೆ ಲಿಂಗವಿರುತ್ತೆ, ಅವನ ಒಳಗೆ ಜಂಗಮನಿದ್ದಾನೆ, ಅವನೊಳಗೆ ಗುರುವಿದ್ದಾನೆ, ಅವನಿಂದ ಪಡೀಬೇಕು ಅನ್ನೋದು ಮೂಲ ಉದ್ದೇಶ. ಹಸಿವು, ಕಾಮ, ನಿದ್ರೆ ಮೂರು ತಿಳಿದು ಉಳಿ, ತಿಳಿಯೋ ಜೀವದ ಜಾಗ, ಬರೇ ವಾದ ತರವಲ್ಲ, ಮಾಡಿ ನೋಡಿ ತಿಳಿಬೇಕು ಶಿವಭಕ್ತಿಯ ಶುಭಯೋಗ. ಹಸಿವು, ಕಾಮ ಮತ್ತು ನಿದ್ರೆ, ಈ
ಹಸಿವು ಅಂದ ತಕ್ಷಣ ಬರೀ ಹೊಟ್ಟೆ ಹಸಿವು ಮಾತ್ರ, ಎಲ್ಲ ರೀತಿಯ ಹಸಿವು ಅಂತಲೂ ಅಂದ್ಕೊಂಡ್ರು. ಮನಸ್ಸಿಗೆ ಸಂಬಂಧಪಟ್ಟಂತಹ ಹಸಿವು, ದೇಹಕ್ಕೆ ಸಂಬಂಧಪಟ್ಟಂತಹ ಹಸಿವು, ದೇಹಕ್ಕೆ ಸಂಬಂಧಪಟ್ಟಂತಹ ಕಾಮ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಮ. ಒಂದೊಂದ್ಸಲಿ ನಮಗೆ ಓದ್ತಾ ಇರ್ತೀವಿ, ನಿದ್ದೆ ಮಾಡೋ ಸಮಯ ಅಲ್ಲ, ಆದರೂ ನಮಗೆ ನಿದ್ದೆ ಹತ್ತದೆ. ಯಾಕೆ ಮನಸ್ಸಿಗೆ ಅದಕ್ಕೆ ಹಿಡಿಸಿರೋದಿಲ್ಲ. ಅಯ್ಯೋ ಯಾಕಪ್ಪ ಓದಬೇಕು ಅನ್ಸ್ಬೋದು, ಬೇಸರ ಆಗ್ಬೋದು. ನನಗೆ ಮನಸ್ಸಿಗೆ ಆಸಕ್ತಿ ಪಟ್ಟಿಲ್ಲ ಅಂದರೆ ಮನಸ್ಸು ನಿದ್ದೆ ಕೇಳುತ್ತೆ. ದೇಹ ನಿದ್ದೆ ಕೇಳೋ ರೀತಿ ಬೇರೆ, ಮನಸ್ಸು ನಿದ್ದೆ ಕೇಳೋ ರೀತಿ ಬೇರೆ. ರಾತ್ರಿ ಆಗಿರುತ್ತೆ, ಮಾಮೂಲಿ ಎಲ್ಲರೂ ಮಲಗೋ ಸಮಯ ನಾವು ಮಲಗೋದಿಲ್ಲ, ನಿದ್ದೆನೇ ಬಂದಿರಲ್ಲ. ಯಾಕೆ ಮನಸ್ಸಿಗೆ ನಿದ್ದೆ ಬಂದಿರಲ್ಲ. ದೇಹಕ್ಕೆ ಮಾಮೂಲಿ ದಣವಾಗಿರುತ್ತೆ, ಬಟ್ ಮನಸ್ಸಿಗೆ ನಿದ್ದೆ ಬಂದಿರಲ್ಲ. ಮಲಗಿರ್ತೀವಿ, ಏನೋ ಯೋಚನೆ, ಏನೋ ಚಿಂತೆ, ಮತ್ತೇನೋ, ಇದಕ್ಕೆ ನಿದ್ದೆನೇ ಬರೋದಿಲ್ಲ. ಈ ಮನಸ್ಸು ಮತ್ತು ಬುದ್ಧಿ ಮತ್ತು ದೇಹ ಇದೇನಿದೆ, ಈ ಹಸಿವು ಕಾಮ ನಿದ್ರೆಯಿಂದ ಸುಖವನ್ನು ಪಡೆಯುತ್ತೆ, ದುಃಖವನ್ನು ಪಡೆಯುತ್ತೆ. ಅತಿ ಹೆಚ್ಚಾಗಿ ತಿಂದಾಗ ನಮಗೆ ದೇಹಕ್ಕೆ ಸಮಸ್ಯೆ ಆಗುತ್ತೆ, ತಿನ್ನದೇ ಹೋಗಿಲ್ಲ ಅಂದರೂ ದೇಹಕ್ಕೆ ಸಮಸ್ಯೆ ಆಗುತ್ತೆ. ಕಾಮನೆಗಳು ಅಷ್ಟೇ, ಅತಿ ಹೆಚ್ಚು ಕಾಮನೆ ಇದ್ದಲ್ಲೂ ದೇಹಕ್ಕೆ ತ್ರಾಸಾಗುತ್ತೆ. ಸೊ ಇತಿಮಿತಿಯ ಮಾಡಿಕೊಂಡಾಗ ಸುಖ ಸಿಗುತ್ತೆ ನಮಗೆ. ಹಸಿವು, ನಿದ್ದೆ, ಕಾಮ ಇವು ಮೂರು ಕೂಡ ನಮ್ಮ ದೇಹ, ಮನಸ್ಸು, ಬುದ್ಧಿಯ ಆರೋಗ್ಯವನ್ನು, ಅದರ ಹಿತದ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಹಸಿವು, ಕಾಮ, ನಿದ್ರೆ ಯೋಗ ಮಾರ್ಗಕ್ಕೆ ಬಂದಾಗ, ಅಥವಾ ಸಹಜ ಜೀವನದಲ್ಲೂ ಒಂದು ಶಿಸ್ತನ್ನು ಪಾಲಿಸಬೇಕು ಅಂದಾಗ, ಹಸಿವು, ನಿದ್ದೆ ಮತ್ತು ಕಾಮವನ್ನು ಎಷ್ಟೆಷ್ಟು ಅದು ಇತಿಮಿತಿಯನ್ನು ಅರಿತು ಅದನ್ನು ಅನುಭವಿಸಿದಾಗ ದೇಹವೂ ಆರೋಗ್ಯವಾಗಿರುತ್ತೆ, ನಮ್ಮ ಜೀವನವೂ ಆರೋಗ್ಯವಾಗಿರುತ್ತೆ. ಹಾಗಾಗಿ ಇದು ತುಂಬ ಮುಖ್ಯ. ಯೋಗದಲ್ಲಂತೂ ಅತಿ ಹೆಚ್ಚು ಮುಖ್ಯ. ಗೋರಖನಾಥ ಕೂಡ ಅದನ್ನು ಹೇಳ್ತಾನೆ, ನಾವು ಕಡಿಮೆ ತಿಂದರೆ ಯೋಗದಲ್ಲಿ, ಧ್ಯಾನದಲ್ಲಿ ನಮಗೆ ಕಾನ್ಸಂಟ್ರೇಷನ್ ಬರಲ್ಲ, ಅತಿಯಾಗಿ ತಿಂದ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ಹಾಗೆ ಇತಿಮಿತಿಯಾಗಿ ತಿನ್ನಬೇಕು ಅಂತ ಗೋರಕ್ಷನಾಥ ಕೂಡ ಇದಕ್ಕೆ ಬಂದಾಗ, ಯೋಗಕ್ಕೆ ಬಂದಾಗ ನಮಗೆ ಎಚ್ಚರಿಕೆ ನೀಡ್ತಾನೆ. ಹಸಿವನ್ನು ಇತಿಮಿತಿಯಾಗಿ ಇಟ್ಕೊಳ್ಬೇಕು, ನಿದ್ದೆಯನ್ನು ಅಷ್ಟೇ. ಈ ಮೂರು, ಹಸಿವು, ನಿದ್ದೆ, ಕಾಮವನ್ನು ಯಾರು ಶಿಸ್ತುಬದ್ಧವಾಗಿ ಅದನ್ನು ಜೀವನ ಅಳವಡಿಸ್ಕೊಳ್ತಾರೋ ಅವರು ಮಾಮೂಲಿ ಜೀವನದಲ್ಲೂ ಒಂದು ಶಿಸ್ತು ಬರುತ್ತೆ, ಅವರಿಗೆ ಬೆಳವಣಿಗೆ ಇರುತ್ತೆ, ಎಲ್ಲದರಲ್ಲೂ ಆಸಕ್ತಿ, ಲವಲವಿಕೆ ಇರುತ್ತೆ. ಹಾಗೆ ಯೋಗದಲ್ಲೂ ಕೂಡ ಮನಸ್ಸು ಶುದ್ಧಿ ಆಗುತ್ತೆ. ಈ ಬುದ್ಧಿ, ದೇಹ ಮತ್ತು ಮನಸ್ಸು ಇವೆರಡು ಯೋಗಕ್ಕೆ ತುಂಬ ಬೇಕಿರೋದ್ರಿಂದ. ಯಾಕೆಂದರೆ ದೇಹ ಅಂತ ಬಂದಾಗ ಕಲ್ಮಶದ ವಲ್ಮೀಕ ಬೆಂದೊಡಲ ಜರಿಗೆದರು ಬ್ರಹ್ಮಪುರಿ ಎಂದು ಋಷಿಗಳಂದಿಹರು, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೊಡಿಸೆ ನಮ್ಮ ಗುರಿಗೈದಿಪದ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ, ಈ ದೇಹ ಬರೀ ದೇಹ ಅಲ್ಲ, ಕಲ್ಮಶದ ವಲ್ಮೀಕ ಅಲ್ಲ, ಕೊಳಕಲ್ಲ, ಬ್ರಹ್ಮಪುರಿ. ಈ ದೇಹದಿಂದ ನಾವು ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಈ ದೇಹವನ್ನು ನಾವು ಯೋಗಕ್ಕೆ ಬಂದಾಗ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು, ಮತ್ತು ಮನಸ್ಸನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಯಾಕಂದರೆ ಧ್ಯಾನದ ಆರಂಭಿಕ ದಿನಗಳಲ್ಲಿ ಮನಸ್ಸನ್ನು ನಿಯಂತ್ರಿಸೋಕ್ಕೆ ಸಾಧ್ಯ ಆಗಿಲ್ದಿರೋದ್ರಿಂದ ಮೊದಲು ಈ ರೀತಿ ಹಸಿವು, ನಿದ್ದೆ, ಕಾಮದಲ್ಲಿ ಅದನ್ನು ನಿಯಂತ್ರಿಸಿದಾಗ, ಅದು ಕೇಳಿದಾಗೆಲ್ಲ ಕೊಡದೇನೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಾಗ, ಧ್ಯಾನಕ್ಕೆ ಹೋದಾಗ ಹೆಚ್ಚಾಗಿ ಮನಸ್ಸು ಕಾಡೋದಿಲ್ಲ, ನಮಗೆ ಸುಲಭ ಆಗುತ್ತೆ. ಮನಸ್ಸು ಮತ್ತು ಬುದ್ಧಿಯನ್ನು ಮೀರೋದಕ್ಕೆ ಧ್ಯಾನದಲ್ಲಿ ಸುಲಭ ಆಗುತ್ತೆ. ಅದಾಗಬೇಕು ಅಂದ್ರೆ ನಾವು ಹಸಿವು, ನಿದ್ದೆ ಮತ್ತು ಕಾಮವನ್ನು ನಾವು ಹತೋಟಿಗೆ ತಗೋಬೇಕಾಗತ್ತೆ. ಹೀಗೆ ಯೋಗ ವಾಸಿಷ್ಠ ಅಂತ ಒಂದು ಇದೆ, ಅದರಲ್ಲಿ ಮನಸ್ಸಿನ ಬಗ್ಗೆ ಹೀಗೆ ಹೇಳುತ್ತೆ: ಮನುಷ್ಯನು ತನ್ನ ಮನಸ್ಸಿನಂತೆ ತಾನಾಗುತ್ತಾನೆ, ನಮ್ಮ ಮನಸ್ಸೇ ನಮ್ಮ ಬಂಧನ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ. ನೋಡಿ, ಯೋಗ ವಾಸಿಷ್ಠ ಮತ್ತು ಅಮೃತ ಬಿಂದೋಪನಿಷತ್ತು ಇದನ್ನೇ ಹೇಳ್ತಾ ಇದೆ. ನಾವು ಹೇಗಿರ್ತೀವೋ, ಮನಸ್ಸು ಮತ್ತು ದೇಹ ಹೇಗೆ ಇಟ್ಕೊಳ್ತೀವೋ ಅದೇ ರೀತಿ ನಾವಿರ್ತೀವಿ. ಹಾಗಾಗಿ ಧ್ಯಾನದ ಆರಂಭಿಕ ದಿನಗಳಲ್ಲಿ, ಯೋಗದ ಆರಂಭಿಕ ದಿನಗಳಲ್ಲಿ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸೋದ್ರಿಂದ, ಅದನ್ನು ಶುಚಿಯಾಗಿ ಇಟ್ಕೊಳ್ಳೋದ್ರಿಂದ ಯೋಗದಲ್ಲಿ ಸಾಧನೆಗೆ ತೊಡಕುಗಳು ಕಡಿಮೆ. ಹಾಗಾಗಿ ಇಲ್ಲಿ ಹಸಿವು, ನಿದ್ರೆಯನ್ನು ತಿಳಿ ಅಂತ ಸಾಲುಗುಂದಿ ಪೀರ ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಗುರುಲಿಂಗ ಅನುಭವ ಮಾಡಿ ಜಂಗಮನಾದ ಪಾದ ತಿಳಿಯೋ ಬೇಗ, ಜಂಗಮ ಪಾದಕ್ಕೆ ಜಗವು ಬಾಗುವುದು ಬೆರೆತು ನೀನೊಳಗೋಗ. ನಮಗಿನ್ನೋದು ಅನುಭವಕ್ಕೆ ಬಂದಿಲ್ಲದಿರೋದ್ರಿಂದ, ಯಾರಿಗದು ಅನುಭವ ಬಂದಿರುತ್ತೋ ಅಂತಹ ಗುರುವನ್ನು ಪಡೆದು, ಯಾರು ಗುರುಲಿಂಗ ಜಂಗಮವನ್ನು ಸಾಧಿಸಿದ್ದಾನೆ, ಕಂಡುಕೊಂಡಿದ್ದಾನೆ ಅಂಥವನಿಗೆ ಎಲ್ಲರೂ ಶರಣಾಗ್ತಾರೆ. ಇಡೀ ಜಗತ್ತೇ, ಅಂದರೆ ಎಲ್ಲರೂ ಜ್ಞಾನಕ್ಕೆ ಶರಣಾಗ್ತಾರೆ. ಅಂಥದ್ರಲ್ಲಿ ಯಾರು ಜ್ಞಾನಕ್ಕೆ ಶರಣಾಗಿರ್ತಾರೋ ಅಂಥ ವ್ಯಕ್ತಿಗೆ ನೀನು ಶರಣಾಗಿ, ಅವನಿಂದ ಗುರುವಿಂದ ಮಾರ್ಗವನ್ನು ಪಡೆದು, ಅವನಿಂದ ನೀನು ಗುರು ಲಿಂಗ ಜಂಗಮವನ್ನು ತಿಳ್ಕೋ, ಹಸಿವು, ಕಾಮ, ನಿದ್ರೆಯನ್ನು ಗೆಲ್ಲು. ಆಗ ನಿನಗೂ ಕೂಡ ಅದು ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಮಾರ್ಗವನ್ನು ನಮಗೆ ಗುರುಗಳು ನೀಡ್ತಾ ಇದ್ದಾರೆ. ಸಾಲಗುಂದಿ ಪುರದಳು ಸಂಗಮ ನೀನಾಗ, ತಿಳಿಯೋ ನಿನ್ನೆಯ ಜಾಗ, ಚಿಪ್ಪಿನೊಳಗೆ ಹನಿ ಹೊಕ್ಕುತ್ತಾ ಮುತ್ತಾಗಿ ತಾನೇ ಭಕ್ತನಾದ, ನಿನ್ನ ನೀ ತಿಳಿದು ಸುಮ್ಮನಾಗ. ತತ್ವಪದಗಳ ವಿಚಾರಕ್ಕೆ ಬಂದಾಗ ಯಾವಾಗಲೂ ಹೇಳ್ತಿರ್ತೀನಿ, ಶಿಶುನಾಳ ಶರೀಫರ ಶಿಶುನಾಳ ದೀಶ ಅಂದಾಗ ಸುಷುಮ್ನ ನಾಳ,
ಅಂತ. ಹಾಗೆ ಸಾಲುಗುಂದಿ ಪೀರ ಸಾಲುಗುಂದಿಪುರ ಅಂದಾಗ ತನ್ನ ದೇಹವೇ, ಈ ದೇಹವೇ ಅದು ಸಾಲುಗುಂದಿಪುರ, ಅದೊಂದು ಊರಲ್ಲ. ಹಾಗಾಗಿ ತನ್ನ ಈ ಸಾಲುಗುಂದಿಪುರದಲ್ಲೇ ನೀನು ಇದಾಗಬೇಕು, ನಿನ್ನೊಳಗೆ ನೀನು ಸಂಗಮವಾಗಬೇಕು. ಆತ್ಮ ಮತ್ತು ಪರಮಾತ್ಮ ಸಂಗಮವಾಗಬೇಕು, ಆತ್ಮವು ಜ್ಞಾನವನ್ನು ಹೊಂದಬೇಕು, ಈ ರೀತಿ ಸಂಗಮವಾಗಬೇಕು ಅನ್ನೋದು ಸಾಲುಗುಂದಿ ಪೀರರ ಆಶಯ. ಅಂಗದ ಕಳೆ ಲಿಂಗದ ಅರಿತ ಬಳಿಕ ಅಂಗವೆಂಬ ಶಂಕೆಯಿಲ್ಲ ನೋಡ ಶರಣಂಗೆ, ಪ್ರಾಣದ ಕಳೆ ಅರಿವಿನಲ್ಲಿ ಅರಿತ ಬಳಿಕ ಶಬ್ದ ಸಂದಣಿಗೆ ಹಂಗಿಲ್ಲ ನೋಡ, ಶರಣ ನಡೆದಡೆ ನಿರ್ಗಮನಿ ನುಡಿದಡೆ ನಿಶ್ಶಬ್ದಿ, ಗುಹೇಶ್ವರನ ಶರಣಂಗೆ ಕುರುಹಿಲ್ಲ ಕೇಳ. ಯಾರು ಅಂತಹ ಸ್ಥಿತಿಯನ್ನು ತಲುಪಿರ್ತಾರೆ, ಅಂಗದಲ್ಲಿ ಕೈಯಲ್ಲಿ ಲಿಂಗವನ್ನು, ಇಷ್ಟಲಿಂಗವನ್ನು ಹಿಡಿದು ಪ್ರಾಣಲಿಂಗವನ್ನು ಕಂಡುಕೊಳ್ತಾ ತನ್ನೊಳಗೆ ಜ್ಯೋತಿರ್ಲಿಂಗವನ್ನು ಕಂಡುಕೊಂಡಿರ್ತಾನೆ, ಈ ಸಾಲುಗುಂದಿಪುರದಲ್ಲಿ ತಾನಾಗಿ ತನ್ನೊಳಗೆ ಸಂಗಮವಾಗಿರ್ತಾನೆ. ಅವನು ನಡೆದು ನಿರ್ಗಮಿಯಂತೆ, ಅವನು ನುಡಿದು ನಿಶ್ಶಬ್ದಿಯಂತೆ. ಹಾಗಿಲ್ಲಿ ಸುಮ್ಮನಾಗ ಅಂತ ಸಾಲುಗುಂದಿ ಪೀರ ನಮಗೆ ಅದನ್ನೇ ಹೇಳ್ತಿರೋದು. ತನ್ನ ಬ್ರಹ್ಮನನ್ನು ಕಂಡವನು ಸುಮ್ಮನಿರುವನು ಅಂತ, ಅದನ್ನು ವಿಶ್ರಮಿಸುವುದು ಅಂತ ಕೂಡ ತನ್ನ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾನೆ. ವಿಶ್ರಮಿಸುವುದು ಅಂತಾನೆ, ನನ್ನಲ್ಲೇ ನಾನು ನಿಶ್ರಮಿಸುವುದು. ಅದನ್ನು ಮತ್ತೊಂದು ನೋಡೋಣ. ಹಾಗೆ ಹೇಗೆ ನಿಜಗುಣ ಶಿವಯೋಗಿಗಳು ನಿಜಗುಣದ ನೆಲೆಯಾಗಬೇಕು ಅಂದರು, ನಮ್ಮಲ್ಲಿ ನಾವು ನೆಲೆಯಾಗದಾಗ ಸುಮ್ಮನಾಗೋದು ಅಂತ, ಮತ್ತಿನ್ನು ಮಾಡೋಕ್ಕೇನು ಇರೋದಿಲ್ಲ. ಅವನು ಮಾತಾಡಿದ್ರು ನಿಶ್ಶಬ್ದಿಯಾಗಿರ್ತಾನೆ, ನಡೆದ್ರು ನಿಂತಲ್ಲೇ ಇರೋ ಹಾಗಿರ್ತಾನೆ. ಅವನಲ್ಲಿ ಯಾವ ರೀತಿ ಚಲನೆಗಳೇ ಇರೋದಿಲ್ಲ, ಅವನಲ್ಲಿ ಯಾವ ರೀತಿ ಶಬ್ದಗಳೇ ಇರೋದಿಲ್ಲ. ಮಾತಿರುತ್ತೆ ಹೊರತು ಶಬ್ದವಿರೋದಿಲ್ಲ. ಅಂದರೆ ಒಳಗಡೆ ಆ ಥಾಟ್ಸ್ ಇರೋದಿಲ್ಲ. ಆ ಥಾಟ್ಸ್ ಇಲ್ಲ, ಅಮನಸ್ಕ ಸ್ಥಿತಿಯಲ್ಲಿ ಶಾಂತವಾಗಿರೋಕ್ಕೆ ಸಾಧ್ಯ ಆಗತ್ತೆ. ಚಿಪ್ಪಿನೊಳಗೆ ಹನಿ ಹೊಕ್ಕುತ್ತಾ ಮುತ್ತಾಗಿ ತಾನೇ ಭಕ್ತನಾದ, ನಿನ್ನ ನೀ ತಿಳಿದು ಸುಮ್ಮನಾಗ. ಈ ರೀತಿ ಸುಮ್ಮನಾಗಬೇಕು ಅಂತಂದರೆ ಗುರುಲಿಂಗ ಜಂಗಮವನ್ನು ಯಾರು ಕಂಡುಕೊಂಡಿರ್ತಾನೋ, ಹಸಿವು ಕಾಮ ನಿದ್ರೆಯನ್ನು ಯಾರು ಮೀರಿರ್ತಾನೋ ಅಂತಹ ಗುರುವನ್ನು ಪಡೆದು ಅವನ ಮುಖಾಂತರ ಗುರುಲಿಂಗ ಜಂಗಮವನ್ನು ಕಂಡುಕೊಂಡು ಹಸಿವು ಕಾಮ ನಿದ್ರೆಯನ್ನು ಮೀರಿ ತನ್ನೊಳಗೆ ತಾನು ಸಂಗಮವಾಗೋದನ್ನು ಪ್ರಯತ್ನ ಪಡಬೇಕು ಅಂತ ಸಾಲುಗುಂದಿ ಪೀರ ಹೇಳ್ತಾ ಇದ್ದಾನೆ. ಹೀಗೆ ಮತ್ತೊಂದು ತತ್ವಪದ ಜೊತೆಗೆ ಮತ್ತೊಂದಿನ ಸಿಗ್ತೀನಿ. ನಮಸ್ಕಾರ.